ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಏನೋ ಆಯಿತು. ಆದರೆ ರಾಜೀನಾಮೆಯಿಂದ ಪರೀಕ್ಷಾ ಅಕ್ರಮಗಳಿಗೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಬಿದ್ದುಬಿಡುತ್ತಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಖಡಾಖಂಡಿತವಾಗಿಯೂ ಇಲ್ಲ. ಯಾಕಂದರೆ ಕೇವಲ ಒಬ್ಬ ಮಂತ್ರಿ ರಾಜೀನಾಮೆಯಿಂದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಷ್ಟು ನ್ಯೂನ್ಯತೆಗಳು ಲೋಪಗಳು ಸರಿಯಾಗತ್ತೆ ಅನ್ನೋದನ್ನು ನಾವು ಒಪ್ಪಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಹಾಗಾದರೆ ವ್ಯವಸ್ಥೆ ಸರಿಯಾಗಬೇಕು ಅಂದರೆ ಏನಾಗಬೇಕು, ಆಮೂಲಾಗ್ರ ಬದಲಾವಣೆ ಆಗಬೇಕು ಅನ್ನೋ ಚರ್ಚೆ ಕೂಡ ರಾಷ್ಟ್ರವ್ಯಾಪಿ ನಡೀತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತ್ಯೇಕವಾದ ಒಂದಷ್ಟು ಬದಲಾವಣೆಗೆ ಆಗ್ರಹ ಇದ್ರೂ ಕೂಡ ಮೊದಲು ಪರೀಕ್ಷೆಗಳನ್ನು ಸರಿ ಮಾಡಿ ಅನ್ನೋ ಆಗ್ರಹ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವ ಈ ತಿದ್ದುಪಡಿ ನಿಜವಾಗ್ಲೂ ಇನ್ನು ಮುಂದೆ ಈ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಡೀತಾ ಇದ್ದ ಅಕ್ರಮಗಳಿಗೆ ಕಂಪ್ಲೀಟ್ ಫುಲ್ ಸ್ಟಾಪ್ ಹಾಕುತ್ತಾ? ತರಲಿಕ್ಕೆ ಹೊರಟಿರುವ ಕಠಿಣ ಕಾನೂನಿನ ನಿಯಮ ಏನಿದೆ, ಶಿಕ್ಷೆಯ ಆಧಾರದ ಮೇಲೆ ನಾವು ಮಾತನಾಡೋದಾದ್ರೆ, ಇದು ಮತ್ತೊಮ್ಮೆ ಪರೀಕ್ಷೆಯಲ್ಲಿ ಅಕ್ರಮ ಮಾಡದೇ ಇರೋಷ್ಟರ ಮಟ್ಟಿಗೆ ಭಯವನ್ನ ಈ ಭ್ರಷ್ಟರ ಮನಸ್ಸಿನಲ್ಲಿ ಹುಟ್ಟುಹಾಕುತ್ತಾ? ಈ ರೀತಿಯಾದ ಅನೇಕ ಪ್ರಶ್ನೆಗಳಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಅಕೌಂಟಬಿಲಿಟಿ ಪ್ರಶ್ನೆ ಬಂದಾಗ ರಾಜೀನಾಮೆ ಪಡೆದದ್ದು ಸರಿಯಾದ ನಿರ್ಧಾರವೇ, ಆದರೆ ಬೇಕಾಗಿರೋದು ಬದಲಾವಣೆ ಅನ್ನೋದಾಗಬೇಕು ಅಂದರೆ ಹಿಂದಿರುವ ನಿಯಮಗಳಲ್ಲಿ ಕೆಲವೊಂದಷ್ಟನ್ನು ತೆಗೆದುಹಾಕಬೇಕು, ಕೆಲವೊಂದಷ್ಟನ್ನು ಹೊಸದಾಗಿ ಆ್ಯಡ್ ಮಾಡಬೇಕು. ಆ ನಿಟ್ಟಿನಲ್ಲಿ ಪರೀಕ್ಷಾ ಪದ್ಧತಿಯನ್ನು ಕ್ಲೀನ್ ಮಾಡುವ ನಿಟ್ಟಿನಲ್ಲಿ, ನೀಟ್ ಮಾಡುವ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವ ಈ ತಿದ್ದುಪಡಿ ಯಾವ ರೀತಿ ಪೂರಕ, ಸಹಾಯಕ? ಬಹುಶಃ ಸ್ಮಿತಾ, ಕಾನೂನುಗಳು ಬಂದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದು ಆಶಾಭಾವನೆ ಹುಟ್ಟುತ್ತೆ. ಇದೇನೋ ಒಂದು ಬದಲಾವಣೆ ಮಾಡಿಬಿಡುತ್ತೆ, ಇದರಿಂದಾಗಿ ಏನಿದೆ ವ್ಯವಸ್ಥೆ ಅದು ಸರಿಯಾಗುತ್ತೆ, ಸಿಸ್ಟಮ್ ಸರಿಯಾಗುತ್ತೆ ಅನ್ನೋ ನಿರೀಕ್ಷೆ ಅತ್ಯಂತ ಸಹಜ. ಮತ್ತು ಕೇಂದ್ರ ಸರ್ಕಾರ ಕೂಡ ಅಂತಹದ್ದೊಂದು ಭರವಸೆಯನ್ನು ಮೂಡಿಸುವ ಭಾಗವಾಗಿಯೇ ಇಂಥದ್ದೊಂದು ವಿಧೇಯಕವನ್ನು ಇಷ್ಟು ತ್ವರಿತಗತಿಯಲ್ಲಿ ತರಲಿಕ್ಕೆ ಮುಂದಾಗಿರುವಂಥದ್ದು. ಆದರೆ ನೋಡಿ, ನೀವು ಈ ಹಿಂದೆ ಎಲ್ಲ ಯಾವುದೇ ವಿಧೇಯಕಗಳು ಅತ್ಯಂತ ಕಠಿಣ ನಿಯಮಗಳೊಂದಿಗೆ ಬಂದಾಗಲೂ ಕೂಡ ಅದರಲ್ಲೂ ಲೂಪ್ ಹೋಲ್ ಹುಡ್ಕೊಂಡ್ಬಿಡ್ತಾರೆ. ಮತ್ತು ಈಗ ಈ ಭ್ರಷ್ಟ ವ್ಯವಸ್ಥೆ ಅನ್ನೋದಿದೆಯಲ್ಲ, ಕಾನೂನು ಕಠಿಣ ಆದಷ್ಟು ಕೂಡ ಸ್ಮಿತಾ ಅವರಿಗೆ ಅವರ ಭ್ರಷ್ಟಾಚಾರ ಮಾಡಲಿಕ್ಕೆ ಹೆಚ್ಚು ಅವಕಾಶ ಸಿಕ್ಕ ಹಾಗೆ ಅನ್ನುವಂಥ ಒಂದು ಆಯಾಮದಲ್ಲೂ ಕೂಡ ಭ್ರಷ್ಟರು ನೋಡಿದಂಥ ಉದಾಹರಣೆಗಳು ಸಾಕಷ್ಟಿವೆ. ಈಗ ಕಾನೂನು ಗಟ್ಟಿಯಾಗಿದ್ದರೆ ತಾನೇ ಇವ್ರು ಹೋಗಿ ಭ್ರಷ್ಟಾಚಾರ ಮಾಡಲಿಕ್ಕೆ ಅದನ್ನೇ ಬೇಸ್ ಮಾಡ್ಕೊಳ್ಳೋದು. ಹಿಂದೆ ಹಲವು ಬಾರಿ ಆ ರೀತಿಯಾಗಿದೆ. ನೀವು ಕೇಳಿದ್ರಲ್ಲ, ಭಯಪಡುವ ವರ್ಗ ಆ ಭಯಕ್ಕೆ ಒಳಗಾಗಿ ಇದರಿಂದ ದೂರ ನಿಲ್ಲುವಂಥ ಪ್ರಯತ್ನ ಮಾಡುವಂಥ ವರ್ಗ ಒಂದು. ಮತ್ತೊಂದು ವರ್ಗ ಇದನ್ನೇ ಬಳಸ್ಕೊಂಡು ಅದರಲ್ಲೇ ಲೂಪ್ ಹೋಲ್ ಹುಡ್ಕೊಂಡು ಆ ಭ್ರಷ್ಟಾಚಾರವನ್ನು ಮತ್ತಷ್ಟು ವ್ಯಾಪಕ ಮಾಡಿದಂಥ ಉದಾಹರಣೆಗಳು ಕೂಡ ವ್ಯವಸ್ಥೆಯಲ್ಲಿದೆ. ಆದರೆ ಈ ವಿಧೇಯಕವನ್ನು ನಾವು ಯಾವ ದೃಷ್ಟಿಯಿಂದ ನೋಡಬೇಕಾಗುತ್ತೆ? ಇದು ಏನು ಹೋರಾಟ ನಡೀತು ಸಂಸತ್ನ ಒಳಗೂ ಮತ್ತು ಸಂಸತ್ನ ಹೊರಗೂ, ಅದರಲ್ಲೂ ವಿಶೇಷವಾಗಿ CJP ಹಾಗೂ ವಿದ್ಯಾರ್ಥಿ ವರ್ಗ, ಆ ಹೋರಾಟ ಆ ಒಂದು ತಾರ್ಕಿಕ ಘಟ್ಟವನ್ನು ತಲುಪಿದ ನಂತರ ಸ್ವತಃ ನರೇಂದ್ರ ಮೋದಿಯವರು ಇನ್ಸ್ಟಾಗ್ರಾಮ್ ಮೂಲಕ ಬಂದು ಒಂದು ಸೆಲ್ಫಿ ವಿಡಿಯೋ ಮೂಲಕ ಬಂದು ಕೊಟ್ಟಂಥ ಭರವಸೆಯ ಭಾಗವಾಗಿ ಒಂದೊಂದೇ ಸುಧಾರಣೆಗಳನ್ನ ನಾವು ಕೈಗೊಳ್ತಾ ಇದ್ದೇವೆ ಅಂತ ಅವ್ರೇನು ಹೇಳ್ತಿದಾರಲ್ಲ, ಅದರ ಒಂದು ಭಾಗ ಈ ತಿದ್ದುಪಡಿ ವಿಧೇಯಕ. ಹಾಗಾದರೆ ಈ ತಿದ್ದುಪಡಿ ವಿಧೇಯಕದಿಂದ ಎಲ್ಲ ಬದಲಾಗ್ಬಿಡುತ್ತಾ? ಇಲ್ಲ, ಅವರು ಹಲವು ಹಂತಗಳನ್ನ ಇಟ್ಕೊಂಡಿದ್ದಾರೆ. ಇದು ಒಂದು ಹಂತ, ಈ ವಿಧೇಯಕ ಒಂದು ಹಂತ. ಈ ವಿಧೇಯಕದಲ್ಲೇ ಹಲವು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿರ್ಬೋದು, ಹಾಗೆ ತ್ವರಿತಗತಿಯ ವಿಚಾರಣೆ ಆಗಬೇಕು ಅನ್ನುವಂಥದ್ದಾಗಿರ್ಬೋದು. ಈಗೇನು ಕೇಸ್ಗಳಾಗಿದೆ ಅದರ ಮೂಲಕ ನ್ಯಾಯವನ್ನು ಒದಗಿಸುವಂಥ ಒಂದು ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ಈಗ ತನಿಖಾ ಸಂಸ್ಥೆಗಳಿಗೂ ಕೂಡ ಶಕ್ತಿ ಕೊಡುವಂಥ ಪ್ರಯತ್ನ ಆಗಿರ್ಬೋದು. ಚಾರ್ಜ್ ಶೀಟ್ ಆದಂತಹ ನಂತರ ಪ್ರತಿ ದಿನವೂ ವಿಚಾರಣೆ ನಡೀಬೇಕು, ಆ ರೀತಿ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದಾಗಿರ್ಬೋದು. ಅಂದರೆ ನ್ಯಾಯದಾನ ಅನ್ನುವಂಥದ್ದು ತ್ವರಿತಗತಿಯಲ್ಲಿ ಆಗಬೇಕು ಅನ್ನುವಂಥ ಬೇಡಿಕೆ ಏನಿತ್ತು ಅದನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಮತ್ತು ನೋಡಿದ್ದೀವಿ ಈಗಾಗಲೇ ಏನೆಲ್ಲ ಕ್ರಮವನ್ನು ದಿನವೂ ಕೂಡ ಒಂದೊಂದು ಆ್ಯಕ್ಷನ್ಸ್ ಆಗ್ತಾನೇ ಇದೆ. ಕಳೆದ 5 ದಿನಗಳಿಂದ ನೀವು ನೋಡಿದ್ರೆ ಸ್ಮಿತಾ, ಪ್ರತಿದಿನವೂ ಒಂದೊಂದು ಆ್ಯಕ್ಷನ್ ಆಗಿದೆ. ಅದರ ಮುಂದುವರಿದ ಭಾಗವಾಗಿ ಈ ವಿಧೇಯಕ ಅಂತ. ಹಾಗಂತೇಳಿ ಈಗ ಈ ವಿಧೇಯಕವನ್ನು ಯಾರು ಮಂಡಿಸ್ತಾ ಇರೋರು ಯಾರು ಅಂದರೆ ಕರ್ನಾಟಕದವರೇ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಈಗ ಶಿಕ್ಷಣ ಇಲಾಖೆಯ ಹೊಣೆಯನ್ನು ಕೊಟ್ಟಿದ್ದಾರೆ. ಅವರು ನೆನ್ನೆಯೇ ಬಂದು, ಮೊನ್ನೆ ರಾತ್ರಿ ಅವರಿಗೆ ಈ ಜವಾಬ್ದಾರಿಯನ್ನು ಕೊಡಲಾಯಿತು. ನೆನ್ನೆಯೇ ಬಂದವರು ಸಭೆಯನ್ನು ತೆಗೆದುಕೊಂಡ್ರು ಅಧಿಕಾರಿಗಳ ಜೊತೆ. ಆ ಸಭೆಯಲ್ಲೂ ಕೂಡ ಈ ವಿಧೇಯಕದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಅವರು ಇದ್ರ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ನಾನು ಇದನ್ನು ಸ್ಟಡಿ ಮಾಡ್ತಾ ಇದ್ದೀನಿ, ಒಂದಷ್ಟು ಸಮಯ ಬೇಕು, ಯಾಕಂದರೆ ಇದು ಬಹಳ ಒಂದು ವ್ಯಾಸ್ಟ್ ಡಿಪಾರ್ಟ್ಮೆಂಟ್, ಭಾಳ ವಿಸ್ತಾರವಾದಂತಹ ವ್ಯಾಪಕವಾದಂತಹ ಇಲಾಖೆ. ಇದನ್ನು ಸ್ಟಡಿ ಮಾಡ್ತಾ ಇದ್ದೀನಿ ನಾನು, ಅದಾದ ನಂತರ ನಿಮಗೆ ಇದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಬಾರಿ ಸದನದಲ್ಲಿ ಇದು ಮಂಡನೆ ಆಗುತ್ತೆ. ಇನ್ಫ್ಯಾಕ್ಟ್ ನಿರೀಕ್ಷೆ ಇದ್ದಿದ್ದು ಇವತ್ತು ಬೆಳಗ್ಗೆ ಮೊದಲು ಈ ವಿಧೇಯಕವನ್ನು ಮಂಡನೆ ಮಾಡುವ ಮೂಲಕವೇ ಕಲಾಪವನ್ನು ಆರಂಭ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಅಲ್ಲಿ ಆಗ್ತಿರೋದೇನು, ಲಾಠಿ ಚಾರ್ಜ್ ಆಯಿತು ವಿದ್ಯಾರ್ಥಿಗಳ ಮೇಲೆ. ಆ ಲಾಠಿ ಚಾರ್ಜ್ನಲ್ಲಿ ಯಾರೆಲ್ಲ ಹಲ್ಲೆಗೊಳಗಾಗಿದ್ದಾರೆ, ಅದರ ಹಲ್ಲೆಗೆ ಏನು ಮಾಡಿದ್ರಲ್ಲ ಪೊಲೀಸರು, ಅದರ ಹೊಣೆಯನ್ನು ಯಾರು ಹೊರ್ತಾರೆ, ಆ ಹೊಣೆಯನ್ನು ಯಾರು ಹೊತ್ಕೋತಾರೆ ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ಕಲಾಪದಲ್ಲಿ ಮತ್ತೆ ಗದ್ದಲ ಮುಂದೂಡಿಕೆ ನಾವು ನೋಡ್ತಾ ಇದ್ದೀವಿ.
ಆದರೆ ಈ ವಿಧೇಯಕ ಬಹುಶಃ ವಿರೋಧ ಪಕ್ಷಗಳು ಏನು ಒತ್ತಾಯ ಮಾಡ್ತಾ ಇದ್ರು ಅದರ ಭಾಗವಾಗಿಯೇ ತರ್ತಿರೋದ್ರಿಂದ ಅದು ಮಂಡನೆ ಆದಾಗ ಹಾಗೂ ಅಲ್ಲಿ ನಡೆಯುವಂಥ ಡಿಬೇಟ್ ಅದನ್ನು ಆಧರಿಸಿ ಯಾವ ರೂಪದಲ್ಲಿ ಇದು ಅಂತಿಮವಾಗಿ ಅಂಗೀಕಾರ ಆಗುತ್ತೆ ಅದನ್ನು ಆಧರಿಸಿ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ತೀರ್ಮಾನ ಆಗುತ್ತೆ. ಸ್ಮಿತಾ, ಸೊ ಈಗ ತಿದ್ದುಪಡಿ ಆಗಿರೋದ್ರಿಂದಾಗಿ ಹಿಂದೇನಿತ್ತು ಈಗ ಬದಲಾವಣೆ ಏನಾಗ್ತಿದೆ ಅದನ್ನ ಕೂಡ ನಾವು ವರದಿಯಲ್ಲಿ ಹೇಳಿದೀವಿ, ನೋ ಡೌಟ್. ಬಟ್ ಅದಕ್ಕೆ ಹೆಚ್ಚುವರಿಯಾಗಿ ಹಿಂದಿದ್ದ ನಿಯಮಗಳನ್ನ ಯಾವ ರೀತಿ ಮತ್ತಷ್ಟು ಕಠಿಣಗೊಳಿಸಲಾಗ್ತಾ ಇದೆ, ಇದರಿಂದ ಸುಧಾರಣೆಯ ನಿರೀಕ್ಷೆ ಯಾವ ರೀತಿ ಮಾಡಲಾಗ್ತಾ ಇದೆ, ಅದ್ರ ಬಗ್ಗೆ ಕೂಡ ಮಾತನಾಡೋದಾದ್ರೆ ವೀರೇಂದ್ರ. ಖಂಡಿತ ಸ್ಮಿತಾ, ನೋಡಿ ಬಹಳ ಮುಖ್ಯವಾಗಿ ಬಹಳ ದೊಡ್ಡ ಚರ್ಚೆ ಆಗ್ತಿರೋದು ಯಾವ್ದು ಗೊತ್ತಾ? 10 ಕೋಟಿ ರೂಪಾಯಿ ದಂಡ ಹಾಕ್ತಾ ಇದ್ದಾರೆ ಅಂತೇಳಿ. 10 ಕೋಟಿ ರೂಪಾಯಿ ದಂಡ ಯಾರಿಗೆ? 1 ಕೋಟಿ ಇದ್ದಿದ್ದನ್ನು 10 ಕೋಟಿಗೆ ಏರಿಸಿದ್ದಾರೆ. ಈಗ ಎಲ್ಲ ಕಡೆ ಹೆಡ್ಲೈನ್ ಹೋಗ್ತಿರೋದು ಏನಪ್ಪ ಅಂದರೆ ಈ ವಿಧೇಯಕದಿಂದಾಗಿ 10 ಕೋಟಿ ದಂಡ ಅಂತ. ಯಾರಿಗೆ 10 ಕೋಟಿ ದಂಡ? ಯಾರಿಗೆ 10 ಕೋಟಿ ದಂಡ ಯಾರಿಗೆ ಅಂದರೆ ಆ ವಿಧೇಯಕದಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ. ಒಂದು ಸಿಂಡಿಕೇಟ್ ಮಾಡಿಕೊಂಡು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತಾರಲ್ಲ, ಪರೀಕ್ಷಾ ಅಕ್ರಮವನ್ನು ಎಸಗ್ತಾರಲ್ಲ, ಅಂದರೆ ಒಂದು ಜಾಲ ಮಾಡ್ಕೊಂಡಿರ್ತಾರೆ, ಒಂದು ದೊಡ್ಡ ಮಾಫಿಯಾ ರೂಪದಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಅಂತಹ ಮಾಫಿಯಾಗಳಿಗೆ ಈ ಹಿಂದಿನ ವಿಧೇಯಕದಲ್ಲೂ ಇತ್ತದು. 24ರಲ್ಲಿ ಏನು ತಿದ್ದುಪಡಿ ವಿಧೇಯಕವನ್ನು ತಂದಿದ್ರು ಅದರಲ್ಲೂ ಕೂಡ 1 ಕೋಟಿ ರೂಪಾಯಿ ದಂಡ ಅಂತ ಇತ್ತು ಅದರಲ್ಲಿ. ಅದನ್ನು ಈಗ 10 ಕೋಟಿ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತು 5 ವರ್ಷದವರೆಗೂ ಜೈಲು ಶಿಕ್ಷೆ ಇತ್ತು, ಈಗ 10 ವರ್ಷ ಜೈಲು ಶಿಕ್ಷೆ ಅನ್ನೋದು. ಅಂದರೆ ಎಲ್ಲ ಕಡೆ ಹೆಡ್ಲೈನ್ ಏನಾಗ್ತಾ ಇದೆ, ಅದರ ಮೂಲ ಸ್ವರೂಪ ಈ ರೀತಿ ಇದೆ ಅಂತ. ಇದ್ರ ಜೊತೆಗೆ ಇನ್ನೂ ಹಲವಿದೆ. ನಾನು ಹೇಳಿದ್ನಲ್ಲ, ವಿಧೇಯಕದಲ್ಲಿ ಏನೆಲ್ಲ ಇದೆ ಅಂತ ನೀವು ನೋಡ್ಲಿಕ್ಕೆ ಹೋದರೆ ಕಠಿಣ ಕ್ರಮಗಳು ಅಂತ ನೀವೇನು ಮೆನ್ಷನ್ ಮಾಡ್ತಾ ಇದ್ದೀರಿ ಅದರಲ್ಲಿ ಅಂದರೆ ಯಾರೆಲ್ಲ ಅಕ್ರಮವನ್ನು ಎಸಗಲಿಕ್ಕೆ ಕೈ ಹಾಕ್ತಾರೆ ಅದು ಯಾವ್ಯಾವ ಹಂತದಲ್ಲಿ ಹಾಕ್ಬೋದು, ಅಧಿಕಾರಿ ವರ್ಗವೇ ಆಗಿರ್ಬೋದು ಅಥವಾ ಸಿಬ್ಬಂದಿ ವರ್ಗ ಆಗಿರ್ಬೋದು, ಹೊರಗಿನ ಏಜೆನ್ಸಿಗಳಾಗಿರ್ಬೋದು, ಅವರೆಲ್ಲರ ವಿರುದ್ಧವೂ ಕೂಡ ಇಂತಹ ಕಠಿಣ ಶಿಕ್ಷೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಒಂದೊಂದು ಹಂತಕ್ಕೂ ಇಷ್ಟಿಷ್ಟು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಈಗ ದಂಡ 50 ಲಕ್ಷದ ದಂಡದಿಂದ ಆರಂಭ ಆಗುತ್ತೆ, 10 ಕೋಟಿ ಗರಿಷ್ಠ ಅಂತ ಹೇಳಿ. ಆ ದೃಷ್ಟಿಯಿಂದ ನೋಡೋದಾದರೆ ಈ ರೀತಿಯ ಹಲವಾರು ಕಠಿಣ ನಿಯಮಗಳು ಇದರಲ್ಲಿದೆ. ಅದರಲ್ಲಿ ನಾನು ಆರಂಭದಲ್ಲೇ ಹೇಳಿದ್ನಲ್ಲ ವಿಧೇಯಕದ ಕೆಲವು ಅಂಶಗಳನ್ನ, ಅದರಲ್ಲಿ ಬಹಳ ಮುಖ್ಯವಾಗಿ ತ್ವರಿತ ನ್ಯಾಯದಾನ ಪ್ರಕ್ರಿಯೆ. ಆ ಹಿನ್ನೆಲೆಯಲ್ಲಿ ಸ್ಮಿತಾ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಗೂ ಅದಕ್ಕೂ ಕೂಡ ಕಾಲಮಿತಿಯನ್ನು ಫಿಕ್ಸ್ ಮಾಡಿರುವಂಥದ್ದು ಮತ್ತು ತನಿಖಾ ಸಂಸ್ಥೆಗಳಿಗೆ ಅತಿ ಹೆಚ್ಚಿನ ಶಕ್ತಿ ಕೊಡುವಂತಹ ಅಂಶಗಳು ಈ ವಿಧೇಯಕದ ಹೈಲೈಟ್. ಸ್ಮಿತಾ, ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.